ಶುಭೋದಯ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ, ಇದು ಸಾವಿರಾರು ವರ್ಷ ಹಳೆಯದು, ಅದೇ ಇವತ್ತಿಗೂ ಬಹಳ ಪ್ರಸ್ತುತ. ಹೌದು, ಖಂಡಿತ. ನಾವು ನೋಡ್ತಿರೋ ಮೂಲಗಳು ಒಂದು ದೊಡ್ಡ ದೇವತಾಶಾಸ್ತ್ರದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಪ್ರಶ್ನೆ ಇದು: ದೇವರ ಕುಟುಂಬದಲ್ಲಿ, ಅಂದ್ರೆ ತಂದೆ ಮತ್ತು ಮಗನ ನಡುವಿನ ಸಂಬಂಧದಲ್ಲಿ, ತಂದೆ ಯಾವಾಗ್ಲೂ ಮಗನಿಗಿಂತ ಶ್ರೇಷ್ಠನೇ? ಅಥವಾ ಅವರಿಬ್ಬರೂ ಸಂಪೂರ್ಣವಾಗಿ ಅಂದ್ರೆ ಶಾಶ್ವತವಾಗಿ ಸಮಾನರೇ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ವಿಚಿತ್ರ ಅಂದ್ರೆ ಈ ಪ್ರಶ್ನೆಗೆ ಎರಡು ತದ್ವಿರುದ್ಧ ಉತ್ತರಗಳು ಸಿಗುತ್ತೆ, ಮತ್ತು ಎರಡೂ ಕಡೆಯವರು ತಮ್ಮ ವಾದಕ್ಕೆ ಬಳಸೋದು ಒಂದೇ ಪುಸ್ತಕವನ್ನ, ಅಂದ್ರೆ ಬೈಬಲ್ ಅನ್ನ. ಹೌದು, ಅದೇ ಈ ಚರ್ಚೆಯ ಸ್ವಾರಸ್ಯ. ಸೊ ಇವತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋದು ನಮ್ಮ ಉದ್ದೇಶ ಅಲ್ಲ. ಬದಲಿಗೆ ಈ ಎರಡೂ ವಾದಗಳ ಹಿಂದಿನ ತರ್ಕ ಏನು, ಅದರ ಆಳವಾದ ಒಳನೋಟಗಳೇನು ಅಂತ ಒಮ್ಮೆ ಪರಿಶೀಲಿಸೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಖಂಡಿತ. ಇದು ದೇವರ ಸ್ವರೂಪದ ಬಗ್ಗೆ ಇರುವ ಅತ್ಯಂತ ಆಳವಾದ ಚರ್ಚೆಗಳಲ್ಲಿ ಒಂದು. ಮೂಲಗಳು ಈ ಎರಡೂ ವಾದಗಳನ್ನ ನಿಲುವು 1 ಮತ್ತು ನಿಲುವು 2 ಅಂತ ಸ್ಪಷ್ಟವಾಗಿ ವಿಂಗಡಿಸಿವೆ. ನಾವು ಒಂದೊಂದಾಗಿ ಅದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಹಾಗಾದ್ರೆ ಮೊದಲ ನಿಲುವಿನಿಂದಲೇ ಶುರು ಮಾಡೋಣ. ಅಂದ್ರೆ ತಂದೆಯು ಶಾಶ್ವತವಾಗಿಯೂ ಮಗನಿಗಿಂತ ಶ್ರೇಷ್ಠರು, ದೊಡ್ಡವರು ಅನ್ನೋ ವಾದ. ಈ ವಾದದ ಅಡಿಪಾಯ ಏನು? ಸರಿ, ಈ ಮೊದಲ ನಿಲುವಿದೆಯಲ್ಲ, ಇದು ತನ್ನ ವಾದವನ್ನ ಆಕ್ಚುಲಿ ಕೆಲವು ಬಹಳ ನೇರವಾದ ಬೈಬಲ್ ವಚನಗಳ ಮೇಲೆ ಕಟ್ಟುತ್ತೆ. ಓಕೆ. ಅವರ ಮುಖ್ಯ ಆಧಾರ ಯೋಹಾನನ ಸುವಾರ್ತೆಯಲ್ಲಿ ಇದೆ. ಅಲ್ಲಿ ಯೇಸು ಆತ ತನ್ನ ಶಿಲುಬೆಗೋಗುವುದಕ್ಕಿಂತ ಸ್ವಲ್ಪ ಮುಂಚೆ ತನ್ನ ಶಿಷ್ಯರ ಜೊತೆ ಮಾತಾಡ್ತಾ ಒಂದ್ ಮಾತು ಹೇಳ್ತಾನೆ. ಏನು ಅಂತ? ಯೋಹಾನ 14ನೇ ಅಧ್ಯಾಯ 28ನೇ ವಚನದಲ್ಲಿ, ತಂದೆಯು ನನಗಿಂತ ದೊಡ್ಡವನು ಅಂತ. ಓ, ಸ್ವತಃ ಯೇಸುವೆ ಹೇಳಿದ ಮಾತಿದು. ಹೌದು, ಸ್ವತಃ ಯೇಸುವೆ ಹೇಳಿದ್ದು. ಹಾಗಾದ್ರೆ ಮಗನೇ ತನ್ನ ಬಾಯಿಂದ ತಂದೆ ನನಗಿಂತ ದೊಡ್ಡವರು ಅಂತ ಒಪ್ಕೊಂಡ ಮೇಲೆ ಇನ್ಯಾವ ಚರ್ಚೆಯೂ ಬೇಕಾಗಿಲ್ಲ ಅನ್ನೋದು ಅವರ ವಾದ ಇರಬೇಕು ಅಲ್ವಾ? ನಿಖರವಾಗಿ. ಅವರ ಪ್ರಕಾರ ಇದು ಚರ್ಚೆಯ ಆರಂಭವೂ ಹೌದು, ಮುಕ್ತಾಯವೂ ಹೌದು. ಯೇಸುವಿನ ಮಾತಿಗಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಎನ್ನುತ್ತಾರೆ. ಆದರೆ ಅವರ ವಾದ ಅಲ್ಲಿಗೆ ನಿಲ್ಲುವುದಿಲ್ಲ. ಅವರು ಭವಿಷ್ಯದ ಬಗ್ಗೆ ಹೇಳುವ ಒಂದು ವಚನವನ್ನು ಉಲ್ಲೇಖಿಸ್ತಾರೆ. ಅದು 1 ಕೊರಿಂಥರಿಗೆ 15ನೇ ಅಧ್ಯಾಯದಲ್ಲಿ ಬರುತ್ತೆ. ಓಕೆ, ಅದ್ರಲ್ಲೇನಿದೆ? ಆ ವಚನ ಇರುತ್ತೆ, ಕೊನೆಯಲ್ಲಿ ಅಂದ್ರೆ ಯುಗದ ಅಂತ್ಯದಲ್ಲಿ ಇಡೀ ವಿಶ್ವವೇ ಮಗನಿಗೆ ಅಧೀನವಾದಾಗ ಮಗನು ತನ್ನಗೆ ಎಲ್ಲವನ್ನೂ ಅಧೀನಪಡಿಸಿದ ತಂದೆಗೆ ತನ್ನನ್ನು ತಾನೇ ಅಧೀನಪಡಿಸಿಕೊಳ್ಳುವನು ಅಂತ. ಒಂದು ನಿಮಿಷ. ಅಂದ್ರೆ ಇದು ಕೇವಲ ಯೇಸು ಭೂಮಿಯಲ್ಲಿದ್ದಾಗಿನ ಮಾತು ಮಾತ್ರ ಅಲ್ಲ. ಬದಲಿಗೆ ಯುಗದ ಅಂತ್ಯದಲ್ಲೂ ಆ ಶಾಶ್ವತ ಸ್ಥಿತಿಯಲ್ಲೂ ಈ ಶ್ರೇಣಿ, ಈ ಹೈರಾರ್ಕಿ ಮುಂದುವರಿಯುತ್ತದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ಅವರ ವಾದದ ಪ್ರಮುಖ ಅಂಶ. ಈ ಅಧೀನತೆ ತಾತ್ಕಾಲಿಕವಲ್ಲ, ಅದು ಶಾಶ್ವತವಾದ ದೈವಿಕ ವ್ಯವಸ್ಥೆಯ ಒಂದು ಭಾಗ. ಸರಿ. ಇದನ್ನೇ ಬೆಂಬಲಿಸಲು ಅವರು ಕಳುಹಿಸುವನು ಮತ್ತು ಕಳುಹಿಸಲ್ಪಟ್ಟವನು ಅನ್ನೋ ತರ್ಕವನ್ನು ಬಳಸ್ತಾರೆ. ಅಂದ್ರೆ ಯೋಹಾನ 20ನೇ ಅಧ್ಯಾಯದಲ್ಲಿ ತಂದೆಯು ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಅಂತ ಯೇಸು ಹೇಳುತ್ತಾರೆ. ಓ, ಇದು ನಮ್ಮ ದಿನನಿತ್ಯದ ಜೀವನದಲ್ಲೂ ನೋಡುವಂಥದ್ದೇ ಅಲ್ವಾ? ಒಬ್ಬ ರಾಯಭಾರಿಯನ್ನು ರಾಷ್ಟ್ರಪತಿ ಕಳುಹಿಸುತ್ತಾರೆ. ಹೌದು. ಆ ರಾಯಭಾರಿಗೆ ಎಷ್ಟೇ ಅಧಿಕಾರವಿದ್ರೂ ಅಂತಿಮ ಅಧಿಕಾರ ಇರೋದು ಕಳುಹಿಸಿದ ರಾಷ್ಟ್ರಪತಿಗೆ. ಇದೊಂದು ಸಾರ್ವತ್ರಿಕ ತತ್ವದ ಹಾಗೆ ಕಾಣಿಸುತ್ತೆ. ಹೌದು, ಅದೇ ತರ್ಕವನ್ನು ಅವರು ಇಲ್ಲಿ ಅನ್ವಯಿಸ್ತಾರೆ. ತಂದೆಯು ಮಗನನ್ನು ಲೋಕಕ್ಕೆ ಕಳಿಸಿದ್ದರಿಂದ ತಂದೆಯೇ ಶ್ರೇಷ್ಠರು ಎನ್ನುವುದು ಅವರ ವಾದ. ಕೊನೆಯದಾಗಿ ಜೀವದ ಮೂಲದ ಬಗ್ಗೆಯೂ ಒಂದು ಅಂಶವಿದೆ. ಯೋಹಾನ 5ನೇ ಅಧ್ಯಾಯದಲ್ಲಿ ತಂದೆಯು ತನ್ನಲ್ಲಿ ಜೀವವುಳ್ಳವನಾಗಿರುವಂತೆಯೇ ಮಗನಿಗೂ ತನ್ನಲ್ಲಿ ಜೀವವುಳ್ಳವನಾಗಿರುವಂತೆ ಅನುಗ್ರಹಿಸಿದ್ದಾನೆ ಅಂತ ಇದೆ. ಇಲ್ಲಿ ಅನುಗ್ರಹಿಸಿದ್ದಾನೆ ಅಥವಾ ಕೊಟ್ಟಿದ್ದಾನೆ ಎಂಬ ಪದ ಮುಖ್ಯ ಅನ್ಸುತ್ತೆ. ಖಂಡಿತ. ಅಂದ್ರೆ ತಂದೆ ಜೀವದ ಮೂಲ, ಮಗನು ಅದನ್ನು ಪಡೆದವನು. ಇದು ಮೂಲ ಮತ್ತು ಪಡೆದವನ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ ಅಂತ ಅವರು ವಾದಿಸ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೊದಲ ನಿಲುವನ್ನು ನೋಡಿದ್ರೆ ದೇವರ ಸ್ವರೂಪ ಒಂದು ಸ್ಥಿರವಾದ, ಕ್ರಮಬದ್ಧವಾದ, ಶಾಶ್ವತವಾದ ಶ್ರೇಣಿಯನ್ನು ಹೊಂದಿದೆ ಅಂತ ಅವರ ಅಭಿಪ್ರಾಯ. ಹೌದು. ಒಬ್ಬ ರಾಜನ ರಾಜ್ಯಭಾರ ಹೇಗಿರುತ್ತದೋ ಹಾಗೆ ಎಲ್ಲವೂ ಸ್ಪಷ್ಟ, ಎಲ್ಲದಕ್ಕೂ ಒಂದು ಕ್ರಮವಿದ. ಇದು ಒಂದ್ ರೀತಿಯಲ್ಲಿ ಬಹಳ ತರ್ಕಬದ್ಧವಾಗಿ ಕಾಣಿಸುತ್ತೆ. ಹೌದು. ಈ ದೃಷ್ಟಿಕೋನವು ಸ್ಥಿರತೆ ಮತ್ತು ಕ್ರಮಕ್ಕೆ ಹೆಚ್ಚು ಒತ್ತು ನೀಡುತ್ತೆ. ದೇವರಲ್ಲಿ ಯಾವುದೇ ಗೊಂದಲವಿಲ್ಲ, ಒಂದು ದೈವಿಕ ಶಿಸ್ತು ಇದೆ ಎಂಬುದನ್ನು ಇದು ಚಿತ್ರಿಸುತ್ತೆ. ಸರಿ, ಇದು ಒಂದು ಬದಿಯ ವಾದ. ಇದು ತನ್ನದೇ ರೀತಿಯಲ್ಲಿ ಬಹಳ ಬಲವಾಗಿ ಕಾಣಿಸುತ್ತೆ. ಆದ್ರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ತಿರುವು. ಮೂಲಗಳು ಪ್ರಸ್ತುತಪಡಿಸುವ ಎರಡನೇ ನಿಲುವು
ಇದೇ ಸಾಕ್ಷ್ಯಗಳನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ಚಿತ್ರಣವನ್ನ ಕೊಡುತ್ತೆ. ತಂದೆ ಮತ್ತು ಮಗ ಶಾಶ್ವತವಾಗಿ ಸಮಾನರು ಅಂತ ವಾದಿಸುವ ಈ ದೃಷ್ಟಿಕೋನ ಮೊದಲಿನ ವಾದವನ್ನ ಹೇಗೆದುರಿಸುತ್ತೆ? ಇದು ನಿಜಕ್ಕೂ ಕುತೂಹಲಕಾರಿ. ಇಲ್ಲಿಯೇ ವಿಷಯ ಸ್ವಾರಸ್ಯಕರವಾಗುವುದು. ಈ ಎರಡನೇ ನಿಲುವು ಮಗನು ಅಧೀನನಾಗಿದ್ದ ಅನ್ನೋದನ್ನ ನಿರಾಕರಿಸುವುದಿಲ್ಲ. ಓ, ಹಾಗಾದ್ರೆ ಆದರೆ ಆ ಅಧೀನತೆಯ ಸ್ವರೂಪ ಮತ್ತು ಉದ್ದೇಶ ಬೇರೆ ಇತ್ತು ಅಂತ ವಾದಿಸುತ್ತೆ. ಅವರ ಪ್ರಕಾರ ಮಗನ ಅಧೀನತೆಯು ಶಾಶ್ವತವಲ್ಲ, ಬದಲಾಗಿ ಅದೊಂದು ತಾತ್ಕಾಲಿಕ ಮತ್ತು ಸ್ವಯಂ ಪ್ರೇರಿತವಾದದ್ದು. ಸ್ವಯಂ ಪ್ರೇರಿತ? ಹೌದು, ಅದೊಂದು ನಿರ್ದಿಷ್ಟ ಮಿಷನ್ಗಾಗಿ ವಹಿಸಿಕೊಂಡ ಪಾತ್ರ. ಈ ವಾದದ ಮುಖ್ಯ ಆಧಾರ ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಸಿಗುತ್ತೆ. ಆ ವಚನದಲ್ಲಿ ಏನಿದೆ? ಆ ವಚನ ಹೇಳುತ್ತೆ, ಮಗನು ಮೂಲತಃ ದೇವರ ಸ್ವರೂಪನಾಗಿದ್ದನು ಮತ್ತು ದೇವರೊಂದಿಗೆ ಸಮಾನನಾಗಿದ್ದನು. ಆದರೆ ಆತನು ಆ ಸಮಾನತೆಯನ್ನ ಬಿಗಿಯಾಗಿ ಹಿಡಿದುಕೊಳ್ಳದೆ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ಒಬ್ಬ ಸೃಷ್ಟಿಯ ಅಂದ್ರೆ ಮನುಷ್ಯನ ರೂಪವನ್ನ ಧರಿಸಿದನು. ಓ, ಒಂದು ನಿಮಿಷ. ಹಾಗಾದ್ರೆ ತಂದೆಯೂ ನನಗಿಂತ ದೊಡ್ಡವನು ಅನ್ನೋ ಮಾತುಗಳೆಲ್ಲ ಆತನ ಮೂಲ ದೈವಿಕ ಸ್ಥಿತಿಗೆ ಸಂಬಂಧಿಸಿದ್ದಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಆತನು ಮನುಷ್ಯನಾಗಿ ಒಂದು ಸೃಷ್ಟಿಯ ರೂಪದಲ್ಲಿದ್ದಾಗಿನ ಮಿಷನ್ನ ಭಾಗವಾಗಿ ಹೇಳಿದ ಮಾತುಗಳು ಅಂತ ಇವರ ವಾದ. ನಿಖರವಾಗಿ. ಅಂದ್ರೆ ಎಲ್ಲವೂ ಸಂದರ್ಭಕ್ಕೆ ಹಿಡಿದ ಕೈಗನ್ನಡಿ. ಹೌದು. ಆ ಮಾತುಗಳನ್ನ ಆತನ ಶಾಶ್ವತ ಸ್ವರೂಪದ ವಿವರಣೆಯಾಗಿ ನೋಡಬಾರದು, ಬದಲಿಗೆ ಆತನ ಅವತಾರದ ಸಂದರ್ಭದಲ್ಲಿ ನೋಡಬೇಕು ಅನ್ನುತ್ತಾರೆ. ಓಕೆ. ಇದೇ ತರ್ಕವನ್ನ ಅವರು ಬೇರೆ ವಚನಗಳಿಗೂ ಅನ್ವಯಿಸ್ತಾರೆ. ಉದಾಹರಣೆಗೆ, ಇಂದು ನಾನು ನಿನ್ನನ್ನು ಪಡೆದಿದ್ದೇನೆ ಅನ್ನೋ ಮಾತಿದೆಯಲ್ಲ. ಹೌದು. ಮೊದಲ ನಿಲುವಿನವರು ಇದನ್ನ ತಂದೆಯ ಶ್ರೇಷ್ಠತೆಗೆ ಸಾಕ್ಷಿಯಾಗಿ ನೋಡ್ತಾರೆ. ಹೌದು. ಆದರೆ ಎರಡನೇ ನಿಲುವಿನವರು ಇದು ಮಗನನ್ನು ಸೃಷ್ಟಿ ಮಾಡಿದ ಬಗ್ಗೆ ಹೇಳ್ತಿಲ್ಲ, ಬದಲಿಗೆ ಆತನ ಪುನರುತ್ಥಾನದ ಬಗ್ಗೆ ಹೇಳ್ತಿದೆ ಅಂತ ವಾದಿಸ್ತಾರೆ. ದೇವರ ಮಗನೆಂದು ಅಧಿಕಾರಯುತವಾಗಿ ಜಗತ್ತಿಗೆ ದೃಢಪಟ್ಟಿತು. ಅದು ಒಂದು ರೀತಿಯಲ್ಲಿ ಆತನ ಪಟ್ಟಾಭಿಷೇಕವ ದಿನ. ಓ, ಅಂದ್ರೆ ಅದು ಜನನವಲ್ಲ, ದೃಢೀಕರಣ. ಎಕ್ಸಾಕ್ಟ್ಲಿ. ಇದು ಚೊಚ್ಚಲ ಮಗ ಅನ್ನೋ ಪರಿಕಲ್ಪನೆಗೂ ಒಂದು ಹೊಸ ಆಯಾಮವನ್ನ ಕೊಡುತ್ತೆ ಅಲ್ವಾ? ಹೌದು. ಅಂದ್ರೆ ಆತನು ಮೊದಲು ಸೃಷ್ಟಿಯಾದವನು ಅಂತ ಅರ್ಥವಲ್ಲ? ಖಂಡಿತ ಅಲ್ಲ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಎಲ್ಲಾ ಸೃಷ್ಟಿಗಿಂತ ಮೊದಲು ಹುಟ್ಟಿದವನು ಅಂದ್ರೆ ಕಾಲಾನುಕ್ರಮದಲ್ಲಿ ಹುಟ್ಟಿದ ಮೊದಲ ವ್ಯಕ್ತಿ ಅಂತಲ್ಲ. ಬದಲಿಗೆ ಆ ಪದಕ್ಕೆ ಶ್ರೇಣಿ ಮತ್ತು ಪ್ರಾಮುಖ್ಯತೆ ಅರ್ಥವಿದೆ. ಆತನು ಪರಿಪೂರ್ಣಗೊಂಡ ಸೃಷ್ಟಿಯ ಮೂಲರೂಪ ಅಥವಾ ಪ್ರೋಟೋಟೈಪ್. ಪ್ರೋಟೋಟೈಪ್. ಇದನ್ನ ಸ್ವಲ್ಪ ವಿವರಿಸಬಹುದಾ? ಒಂದು ವಾಹನವನ್ನು ತಯಾರಿಸುವುದಕ್ಕಿಂತ ಮುಂಚೆ ಒಂದು ಮಾಡೆಲ್ ತಯಾರಿಸ್ತಾರಲ್ಲ, ಆ ಥರನಾ? ಅತ್ಯುತ್ತಮ ಸಾದೃಶ್ಯ. ಒಬ್ಬ ವಾಸ್ತುಶಿಲ್ಪಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುವ ಮೊದಲು ಅದರ ಒಂದು ಪರಿಪೂರ್ಣವಾದ ಸಣ್ಣ ಮಾದರಿಯನ್ನು ತಯಾರಿಸ್ತಾನೆ. ಆ ಮಾದರಿಯೇ ಮೊದಲ ಕಟ್ಟಡವಲ್ಲ, ಆದರೆ ಅದು ಆ ಕಟ್ಟಡ ಹೇಗಿರಬೇಕು ಅನ್ನೋದರ ಪರಿಪೂರ್ಣ ನೀಲನಕ್ಷೆ. ಉಳಿದ ಕಟ್ಟಡದ ಭಾಗಗಳೆಲ್ಲವೂ ಆ ಮಾದರಿಯನ್ನ ಅನುಸರಿಸಬೇಕು. ಅದೇ ರೀತಿ ಈ ದೃಷ್ಟಿಕೋನದ ಪ್ರಕಾರ ಯೇಸು ಮನುಷ್ಯನಾಗಿ ಬಂದದ್ದು ಪಾಪದಿಂದ ಮುಕ್ತಿ ಪಡೆದ ಮಾನವೀಯತೆ ಹೇಗಿರಬೇಕು ಅನ್ನೋದರ ಪರಿಪೂರ್ಣ ಮಾದರಿಯಾಗಲು. ಆತನೇ ಆ ಪ್ರೋಟೋಟೈಪ್. ಹಾಗಾದ್ರೆ ಆತನು ಈ ಪ್ರೋಟೋಟೈಪ್ ಆಗಿ ಅಂದ್ರೆ ಸೃಷ್ಟಿಯ ಭಾಗವಾಗಿ ಬರ್ಲಿಕ್ಕೆ ಏನಾದ್ರೂ ಒಂದು ನಿರ್ದಿಷ್ಟ ಕಾರಣ ಇತ್ತಾ? ಖಂಡಿತ ಇತ್ತು. ಒಂದು ಬಹಳ ಆಳವಾದ ಕಾರಣ. ಓಕೆ. ಅದು ಆನುವಂಶಿಕತೆಗೆ ಸಂಬಂಧಿಸಿದ್ದು. ಆನುವಂಶಿಕತೆ, ಇನ್ಹೆರಿಟೆನ್ಸ್. ಹೌದು, ಇನ್ಹೆರಿಟೆನ್ಸ್. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರಾಗಿ ಸೃಷ್ಟಿಯನ್ನ ಆನುವಂಶಿಕವಾಗಿ ಪಡೆಯಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಇಡೀ ಸೃಷ್ಟಿ ಆಗಾಗಲೇ ಆತನದೇ ಆಗಿತ್ತು. ಹೌದು, ತನಗೆ ಸೇರಿದ ವಸ್ತುವನ್ನು ತಾನೇ ಮತ್ತೆ ಆನುವಂಶಿಕವಾಗಿ ಪಡೆಯಲು ಸಾಧ್ಯವಿಲ್ಲ ಅಲ್ವಾ? ಅದು ತರ್ಕಕ್ಕೆ ಸರಿಹೊಂದುವುದಿಲ್ಲ ಹಾಗಾದರೆ. ಆದರೆ ಒಬ್ಬ ಸೃಷ್ಟಿಯಾಗಿ, ಮನುಷ್ಯನಾಗಿ, ಚೊಚ್ಚಲ ಮಗನಾಗಿ ಆತನು ಸೃಷ್ಟಿಯನ್ನ ನ್ಯಾಯಬದ್ಧವಾಗಿ ಆನುವಂಶಿಕವಾಗಿ ಪಡೆಯಲು ಸಾಧ್ಯವಾಯಿತು. ಓ, ಇದೊಂದು ಬಾಗಿಲನ್ನು ತೆರೆಯಿತು. ಹೌದು, ಬೇರೆಯವರಿಗಾಗಿ ಒಂದು ಬಾಗಿಲು. ಆತನು ಚೊಚ್ಚಲ ಮಗನಾಗಿ ಆನುವಂಶಿಕತೆಯನ್ನ ಪಡೆದಿದ್ದರಿಂದ ಇತರ ಸೃಷ್ಟಿಗಳನ್ನು ಅಂದ್ರೆ ವಿಶ್ವಾಸಿಗಳನ್ನು ಸಹಬಾಧ್ಯಸ್ಥರನ್ನಾಗಿ ಮಾಡಲು ಸಾಧ್ಯವಾಯಿತು. ಸಹಬಾಧ್ಯಸ್ಥಲು ಅಂದ್ರೆ ಕೋಹೇರ್ಸ್. ಹೌದು. ಇಲ್ಲಿ ದತ್ತುಪುತ್ರ ಅನ್ನೋ ಪರಿಕಲ್ಪನೆ ಬಹಳ ಮುಖ್ಯ. ಅಂದ್ರೆ ಹುಟ್ಟಿನಿಂದಲ್ಲ, ಆದ್ರೆ ಕಾನೂನುಬದ್ಧವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರನ್ನ ತಮ್ಮ ಕುಟುಂಬಕ್ಕೆ ಸೇರಿಸಿಕೊಳ್ಳುವುದು. ಹೀಗೆ ಮಗನು ದಾರಿ ಮಾಡಿಕೊಟ್ಟಿದ್ರಿಂದ ಬೇರೆಯವರು ಆ ದೈವಿಕ ಕುಟುಂಬದ ಭಾಗವಾಗಲು ಸಾಧ್ಯವಾಯಿತು. ಅಂದ್ರೆ ಆತನು ತಾತ್ಕಾಲಿಕವಾಗಿ ಕೆಳಗಿಳಿದದ್ದು ಅನೇಕರನ್ನ ತನ್ನೊಂದಿಗೆ ಮೇಲೆಕ್ಕೆತ್ತುವುದಕ್ಕಾಗಿ. ನಿಖರವಾಗಿ. ವಾವ್!
ಅಂದ್ರೆ ಈ ವಾದದ ಪ್ರಕಾರ ಆ ಇಡೀ ಮಿಷನ್ ಪೂರ್ಣಗೊಂಡು ಸೃಷ್ಟಿಯನ್ನ ತಂದೆಗೆ ಒಪ್ಪಿಸಿದ ನಂತರ ಮಗನು ಮತ್ತೆ ತನ್ನ ಮೂಲ ಸಮಾನತೆಯ ಸ್ಥಿತಿಗೆ ಹಿಂತಿರುಗುತ್ತಾನೆ. ಹೌದು, ಅದು ಶಾಶ್ವತ ಸ್ಥಿತಿಯಲ್ಲ, ಬದಲಾಗಿ ಒಂದು ಉದ್ದೇಶಕ್ಕಾಗಿ ಕೈಗೊಂಡ ಪಾತ್ರ. ಇದು ಸಂಪೂರ್ಣವಾಗಿ ವಿಭಿನ್ನವಾದ ಚಿತ್ರಣವನ್ನು ನೀಡುತ್ತದೆ. ಖಂಡಿತ. ಮೊದಲ ನಿಲುವು ಒಂದು ಸ್ಥಿರವಾದ ಶಾಶ್ವತವಾದ ರಾಜ್ಯವನ್ನ ನೋಡಿದ್ರೆ, ಎರಡನೇ ನಿಲುವು ಒಂದು ಕ್ರಿಯಾತ್ಮಕ, ಉದ್ದೇಶಚಾಲಿತವಾದ ಒಂದು ಮಹಾಕಥೆಯನ್ನ ನೋಡುತ್ತೆ. ಒಬ್ಬ ರಾಜನು ತನ್ನ ರಾಜ್ಯವನ್ನು ಉಳಿಸಲು ಸ್ವತಃ ಸಾಮಾನ್ಯ ಪ್ರಜೆಯಾಗಿ ಬಂದು ತನ್ನ ಗುರಿ ಸಾಧಿಸಿ ಮತ್ತೆ ಸಿಂಹಾಸನಕ್ಕೆ ಮರಳುವ ಹಾಗೆ. ಹೌದು, ಅದೊಂದು ಉತ್ತಮ ಹೋಲಿಕೆ. ಹಾಗಾದ್ರೆ ನಮ್ಮ ಮುಂದೆ ಎರಡು ಅತ್ಯಂತ ಆಳವಾದ, ತರ್ಕಬದ್ಧವಾದ, ಆದರೆ ತದ್ವಿರುದ್ಧವಾದ ದೃಷ್ಟಿಕೋನಗಳಿವೆ. ಎರಡೂ ಒಂದೇ ಗ್ರಂಥದಿಂದ ಬಂದಿವೆ. ಇದೆಲ್ಲದರ ಅರ್ಥವೇನು? ನಾವಿದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವಿದನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ, ಕೆಲವು ವಿಷಯಗಳಲ್ಲಿ ಎರಡೂ ದೃಷ್ಟಿಕೋನಗಳು ಒಂದೇ ಕಡೆ ನಿಲ್ತವೆ. ಹೌದಾ? ಹೇಗೆ? ಎರಡೂ ವಾದಗಳು ಮಗನ ದೈವತ್ವವನ್ನ, ಆತನ ಸೃಷ್ಟಿಕರ್ತನ ಪಾತ್ರವನ್ನ ಮತ್ತು ಆತನಿಗೆ ಸಲ್ಲಬೇಕಾದ ಆರಾಧನೆಯನ್ನ ಸಂಪೂರ್ಣವಾಗಿ ಒಪ್ಕೊಳ್ತವೆ. ಸರಿ, ಭಿನ್ನಾಭಿಪ್ರಾಯ ಇರೋದೆಲ್ಲಿ ಹಾಗಾದ್ರೆ? ಭಿನ್ನಾಭಿಪ್ರಾಯವಿರುವುದು ಕೇವಲ ಶಾಶ್ವತತೆಯಲ್ಲಿನ ತಂದೆ ಮತ್ತು ಮಗನ ನಡುವಿನ ಸಂಬಂಧದ ಸ್ವರೂಪದ ಬಗ್ಗೆ. ಅಂದ್ರೆ ಒಂದು ಕಡೆ ಒಂದು ಶಾಶ್ವತ ಸ್ಥಿರವಾದ ಶ್ರೇಣಿ, ಇನ್ನೊಂದು ಕಡೆ ಒಂದು ತಾತ್ಕಾಲಿಕ ಉದ್ದೇಶಪೂರ್ವಕ ಅಧೀನತೆ ಮತ್ತು ನಂತರ ಸಮಾನತೆಗೆ ಮರಳುವ ಒಂದು ಮಹಾಕಥೆ. ಹೌದು, ಮತ್ತು ಇಲ್ಲಿಯೇ ಮೂಲಗಳು ಸ್ವತಃ ಒಂದು ಬಹಳ ಮುಖ್ಯವಾದ ಅಂಶವನ್ನು ಒಪ್ಪಿಕೊಳ್ತವೆ. ಅದು ನಮ್ಮನ್ನ ಮಾನವ ತಿಳುವಳಿಕೆಯ ಮಿತಿಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಏನದು? ಮೂಲಗಳೇ ಹೇಳುವಂತೆ, ಸೃಷ್ಟಿಗಳಾದ ನಾವು ಕಾಲ ಮತ್ತು ದೇಶವನ್ನ ಮೀರಿದ ದೇವರ ಸ್ವರೂಪವನ್ನ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮ ಭಾಷೆ, ನಮ್ಮ ತರ್ಕ, ನಮ್ಮ ಯೋಚನೆಗಳೆಲ್ಲವೂ ಕಾಲದೇಶದ ಚೌಕಟ್ಟಿನೊಳಗೆ ಬಂದಿಯಾಗಿವೆ. ಅಂದ್ರೆ ನಾವು ಒಂದು 3D ವಸ್ತುವನ್ನು 2D ಹಾಳೆಯ ಮೇಲೆ ಚಿತ್ರಿಸಲು ಪ್ರಯತ್ನಿಸ್ತಿದ್ದ ಹಾಗೆ. ಹೌದು, ಅದ್ಭುತವಾದ ಉದಾಹರಣೆ. ನಾವು ಅದರ ಕೆಲವು ಅಂಶಗಳನ್ನು ಸೆರೆಹಿಡಿಯಬಹುದು, ಆದರೆ ಅದರ ಸಂಪೂರ್ಣ ಆಳ ಮತ್ತು ವಾಸ್ತವವನ್ನು ಚಿತ್ರಿಸಲು ಸಾಧ್ಯವೇ ಇಲ್ಲ. ನಿಖರವಾಗಿ. ಬಹುಶಃ ಈ ಎರಡೂ ದೃಷ್ಟಿಕೋನಗಳು ಆ ಅನಂತ ಸತ್ಯದ ಒಂದೊಂದು ಮುಖವನ್ನು ತೋರಿಸ್ತಿರಬಹುದು. ಒಂದು ದೃಷ್ಟಿಕೋನವು ದೇವರ ಕ್ರಮ ಮತ್ತು ಸ್ಥಿರತೆಯನ್ನು ತೋರಿಸಿದರೆ, ಇನ್ನೊಂದು ದೃಷ್ಟಿಕೋನವು ದೇವರ ಪ್ರೀತಿ ಮತ್ತು ವಿಮೋಚನೆಯ ಕಥೆಯನ್ನ ತೋರಿಸುತ್ತೆ. ಹೌದು ಹೌದು. ಹಾಗಾದ್ರೆ ಇದು ಯಾವುದು ಸರಿ, ಯಾವುದು ತಪ್ಪು ಎನ್ನುವುದಕ್ಕಿಂತ ನಾವು ಯಾವುದನ್ನು ಗ್ರಹಿಸಲು ಶಕ್ತರು ಅನ್ನೋ ಪ್ರಶ್ನೆಯಾಗುತ್ತೆ. ಖಂಡಿತ. ಬಹುಶಃ ಸತ್ಯವು ಇವೆರಡನ್ನೂ ಮೀರಿದ ನಮ್ಮ ಗ್ರಹಿಕೆಗೆ ನಿಲುಕದ ಸಂಗತಿಯಾಗಿರಬಹುದು. ಈ ಚರ್ಚೆಯು ಕೇವಲ ದೇವತಾಶಾಸ್ತ್ರದ ಬಗ್ಗೆ ಮಾತ್ರವಲ್ಲ, ನಮ್ಮ ಜ್ಞಾನದ ಮಿತಿಗಳ ಬಗ್ಗೆಯೂ ನಮಗೆ ಪಾಠ ಹೇಳುತ್ತೆ. ಹೌದು. ದೇವರನ್ನು ನಮ್ಮ ಸೀಮಿತ ಬುದ್ಧಿಶಕ್ತಿಯಿಂದ ಸಂಪೂರ್ಣವಾಗಿ ವಿವರಿಸಲು ಹೊರಟಾಗ ನಾವು ಯಾವಾಗಲೂ ಒಂದು ಹಂತದಲ್ಲಿ ನಮ್ಮ ಮಿತಿಗಳನ್ನು ತಲುಪುತ್ತೇವೆ ಎಂಬುದನ್ನು ಇದು ನೆನಪಿಸುತ್ತೆ. ಇಂದು ನಾವು ಎರಡು ಅತ್ಯಂತ ಪ್ರಬಲವಾದ ದೃಷ್ಟಿಕೋನಗಳನ್ನು ನೋಡಿದ್ದೇವೆ. ಒಂದು ಶಾಶ್ವತವಾದ ಶ್ರೇಣಿಯದ್ದು, ಇನ್ನೊಂದು ಒಂದು ಮಹಾ ಉದ್ದೇಶಕ್ಕಾಗಿ ತಾತ್ಕಾಲಿಕವಾಗಿ ಅಧೀನನಾಗಿ ನಂತರ ಸಮಾನತೆಗೆ ಮರಳುವಂಥದ್ದು. ಈ ಎರಡೂ ವಾದಗಳು ಎಷ್ಟು ಸಂಕೀರ್ಣವಾಗಿವೆ ಮತ್ತು ತಮ್ಮ ಸಮರ್ಥನೆಗೆ ಎಷ್ಟು ಆಳವಾಗಿ ಬೈಬಲನ್ನು ಅವಲಂಬಿಸಿವೆ ಎಂಬುದನ್ನು ನಾವು ನೋಡಿದ್ದೇವೆ. ಹೌದು. ನಮ್ಮ ಇಂದಿನ ಗುರಿ ಈ ಚರ್ಚೆಯಲ್ಲಿ ಯಾರು ಸರಿ ಎಂದು ತೀರ್ಮಾನಿಸುವುದಾಗಿರಲಿಲ್ಲ. ಬದಲಾಗಿ ಈ ಮೂಲಗಳು ಪ್ರಸ್ತುತಪಡಿಸುವ ಆಳವಾದ ತಾರ್ಕಿಕತೆಯನ್ನು ಮತ್ತು ಚಿಂತನೆಯನ್ನ ಅರ್ಥಮಾಡಿಕೊಳ್ಳುವುದಾಗಿತ್ತು. ಹೌದು. ಎರಡೂ ಕಡೆಯವರ ಉದ್ದೇಶ ದೇವರನ್ನು ಗೌರವಿಸುವುದೇ ಆಗಿದೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಯೋಚನೆ. ಎರಡನೇ ನಿಲುವಿನ ಪ್ರಕಾರ ಮಗನು ಸೃಷ್ಟಿಯಾಗಿ ಬಂದದ್ದು ಸೃಷ್ಟಿಯನ್ನು ಆನುವಂಶಿಕವಾಗಿ ಪಡೆದು ಇತರ ಸೃಷ್ಟಿಗಳನ್ನು ದೈವಿಕ ಕುಟುಂಬದ ಸಹಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕಾಗಿ ಅಂತ ನಾವು ನೋಡಿದ್ವಿ. ಹೌದು. ಹಾಗಾದ್ರೆ ಈ ಇಡೀ ವಿಶ್ವನಾಟಕದ ಈ ಅಧೀನತೆ ಮತ್ತು ಉನ್ನತಿಯ ಅಂತಿಮ ಉದ್ದೇಶವೇ ಸೃಷ್ಟಿಗಳನ್ನು ದೇವಕುಟುಂಬಕ್ಕೆ ಸೇರಿಸುವುದಾಗಿದ್ರೆ, ದೇವರು ಸ್ವತಃ ಸೃಷ್ಟಿಗೆ ನೀಡುವ ಅಂತಿಮ ಮೌಲ್ಯದ ಬಗ್ಗೆ ಇದು ಏನನ್ನು ಸೂಚಿಸುತ್ತೆ? ಸೃಷ್ಟಿ ಎನ್ನುವುದು ಕೇವಲ ಒಂದು ವೇದಿಕೆಯಲ್ಲ, ಬದಲಿಗೆ ಇಡೀ ಕಥೆಯ ಕೇಂದ್ರಬಿಂದು ಆಗಿರಬಹುದೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ. ಮುಂದಿನ ಬಾರಿ ಇನ್ನೊಂದು ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ.